ಜಾತಿ ಗಣತಿ ವಿಚಾರ ರಾಜ್ಯದ ಜನರಲ್ಲಿ ಗೊಂದಲವನ್ನು ಮೂಡಿಸಿದೆ. ಹಾಗಾದ್ರೆ ಕರಾವಳಿ ಭಾಗದ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಉಡುಪಿಯ ಜನ ಕೂಡ ಮಾತನಾಡಿದ್ದಾರೆ. ಜಾತಿ ಗಣತಿ ಗೊಂದಲವಾಗಿದೆ ಅಂತ ಹೇಳಿ ಉಡುಪಿಯ ಜನರು ಮಾತನಾಡಿದ್ದಾರೆ. ಈವರೆಗೂ ಯಾರೂ ಬಂದಿಲ್ಲ, ಇನ್ನು ಬರ್ತಾರೋ ಗೊತ್ತಿಲ್ಲ. ನಮ್ಮ ಮನೆಗೆ ಜಾತಿ ಗಣತಿಗೆ ಬಂದಿರುವಂತಹ ಯಾವುದೇ ವಿಚಾರವೂ ಕೂಡ ನಮಗೆ ನೆನಪಿಲ್ಲ, ನಮ್ಮ ಮನೆಗೆ ಯಾರೂ ಕೂಡ ದಾಖಲೆಯನ್ನು ಪಡೆಯೋದಕ್ಕೆ ಬಂದೇ ಇಲ್ಲ ಅಂತ ಹೇಳಿ ಉಡುಪಿಯ ಜನ ಹೇಳ್ತಾ ಇರುವಂಥದ್ದು. ಹಾಗಾದರೆ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ಗೆ ಜನ ಕೊಟ್ಟಂತಹ ಉತ್ತರ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಆದರೂ ಇಲ್ಲಿ ಯಾರು ಬಂದದ್ದು ಇಲ್ಲ, ನಮಗೆ ಯಾರು ಕೇಳಿದಿಲ್ಲ. ಮನೆಯಲ್ಲಿ ಎಷ್ಟು ಬಂದಿದ್ದಾರೆ ಏನಿದ್ದಾರೆ ಯಾರು ಕೇಳಿ ಬಂದದ್ದು ಇಲ್ಲ. ಏನಿಲ್ಲ. ಇಲ್ಲ 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 ಈ ತರ ದಾಖಲೆಗಳನ್ನು ಪಡ್ಕೊಳ್ಳಲಿಕ್ಕೆ ಬಂದಿದ್ದಾರಾ? ಅಂದ್ರೆ ಏನೇನು ಕೇಳ್ತಾರೆ? ಹಾಗೆ ಇಂಥ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಎಷ್ಟು ವರ್ಷ ನೀವು ಕೆಲಸ ಮಾಡಿದ್ದೀರಿ, ನಿಮ್ಮ ಸ್ವಂತ ಮನೆಯ ಮತ್ತೆ ನಿನ್ನ ಬಾಡೆ ಮನೆಯ, ಅದೇ ಕೇಳ್ತಾರೆ. ನಾನು ಕರ್ನಾಟಕ ಅವ್ರು ಹೇಳ್ತೇನೆ, ಕರ್ನಾಟಕದಲ್ಲಿ ಉಡುಪಿಯಲ್ಲಿ ನಿಲ್ತೇನೆ. ಮತ್ತೆ ಇಲ್ಲಿ ಈಗ ಎಷ್ಟು ಜನ ಇದ್ದಾರೆ ಹಾಗೆ ಹೇಳ್ತೇವೆ. ತಾಯಿ ಇದ್ದಾರೆ ಅಂತ ನಾವು ವರ್ಷಕ್ಕೆ ಒಂದು ಸರ್ತಿ ಹೋಗಿ ಬರ್ತೇವೆ, ನೋಡಿಕೊಂಡು ಬರ್ಲಿಕ್ಕೆ. ಅದೇ ನಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳದು. ಇಲ್ಲಿ ಬಂದೊಂದು 4 ವರ್ಷ ಆಯ್ತಷ್ಟೇ. ಜಾತಿ ಗಣತಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು 8 ವರ್ಷ ಮುಂಚೆ ಹಿಂದೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಿರಬಹುದು, ನಾವು ಅಂದ್ರೆ ಹೊರಗಡೆ ಇದ್ದೆವು. ಅದು ಯಾವ ರೀತಿ ಇದು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಬಂದಿದ್ದಾರೆ. ನನ್ನ ಹತ್ರ ಪರ್ಟಿಕ್ಯುಲರ್ ಆಗಿ ಮಾಡಲಿಲ್ಲ, ನಮ್ಮ ಮನೆಯಲ್ಲಿ ಯಾರು ಲೇಡೀಸ್ ಯಾರಿದ್ರು, ತಂದೆ ಯಾರಿದ್ರು ಅವ್ರ ಹತ್ರ ಮಾಡ್ಕೊಂಡು ಹೋಗಿದ್ದಾರೆ. ಬಹಿರಂಗ ಆಗ್ಬೇಕಂತ ಎಲ್ಲ ಕಡೆ ಪರ. ಈ ಹಿಂದೆ ಕೂಡ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಅಂತೆಲ್ಲ ರಿಪೋರ್ಟ್ಗಳನ್ನು ತರಿಸ್ಕೊಂಡಿತ್ತು ಸರ್ಕಾರ. ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ಹಾವನೂರು ವರದಿ ಇರ್ಬೋದು, ಅದನ್ನೆಲ್ಲ ಬೈಬಲ್ ಅಂತ ಹಿಂದುಳಿದ ವರ್ಗದ ಆಯೋಗ ಕನ್ಸಿಡರ್ ಮಾಡ್ತಾ ಇತ್ತು. ಅಷ್ಟೊಂದು ಸೈಂಟಿಫಿಕ್ ಆಗಿರ್ತಾ ಇತ್ತು ಅದರಲ್ಲಿ ರಿಪೋರ್ಟು. SSLCಯಲ್ಲಿ ಎಷ್ಟು ಮಾರ್ಕ್ಸನ್ನು ಯಾವ ಸಮುದಾಯದ ಸ್ಟೂಡೆಂಟ್ಸ್ ತಗೊಳ್ತಾ ಇದ್ದಾರೆ ಅನ್ನೋದ್ರಿಂದ ಹಿಡಿದು ಎಷ್ಟು ಜನ ರೆಪ್ರೆಸೆಂಟೇಟಿವ್ಸು ಗೌರ್ಮೆಂಟಲ್ಲಿ ಇದ್ದಾರೆ ಅನ್ನೋ ತನಕ, ರಾಜಕೀಯ ರೆಪ್ರೆಸೆಂಟೇಷನ್ ಹೆಂಗಿದೆ ಅನ್ನೋದನ್ನ ತುಂಬ ಸೈಂಟಿಫಿಕ್ ಆಗಿ ಹೇಳಿದರು. ಅದಕ್ಕೆ ಅದನ್ನು ಒಪ್ಕೊಂಡಿದ್ರು. ಬಟ್ ಇಲ್ಲಿ ನಂಬರ್ಸ್ ತೋರಿಸ್ತಾರೆ, ಎಲ್ಲಿ ಮಾಡಿದ್ರಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಿಲ್ಲ, ಆಕಾಶ ನೋಡ್ತಿದ್ದಾರೆ. ಯಾವುದ್ರ ಬಗ್ಗೆ ಕೂಡ ಸ್ಪಷ್ಟತೆ ಕೊಡೋ ಕೆಲಸವನ್ನು ಮಾಡ್ತಾ ಇಲ್ಲ. ಇದಕ್ಕೆ ಅನುಮಾನಗಳು ಇರೋದು.